ರಾಜ್ಯಾದ್ಯಂತ ತೀವ್ರ ಸಂಚಲನ ಮೂಡಿಸಿರುವ ಬೆಳಗಾವಿಯ ಶಿವಂ ಅಸೋಸಿಯೇಟ್ಸ್ ಬಹುಕೋಟಿ ಆರ್ಥಿಕ ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಗರ ಪೊಲೀಸ್ ಆಯುಕ್ತರಾದ ಭೂಷಣ್ ಬೋರ್ಸೆ ಅವರು ಮಾಧ್ಯಮಗಳ ಮುಂದೆ ಅತ್ಯಂತ ರೋಚಕ ಹಾಗೂ ಆಘಾತಕಾರಿ ಫ್ಲಾಶ್ ಬ್ಯಾಕ್ ಮತ್ತು ತನಿಖಾ ವಿವರಗಳನ್ನು ಬಿಚ್ಚಿಬಿಟ್ಟಿದ್ದಾರೆ. ಕೇವಲ ಪಿಯುಸಿ ಓದಿರುವ ಈ ಹಿಂದೆ ಡ್ರೈವರ್ ಆಗಿದ್ದ ವ್ಯಕ್ತಿಯೊಬ್ಬ ಇಷ್ಟೊಂದು ದೊಡ್ಡ ಸಾಮ್ರಾಜ್ಯ ಕಟ್ಟಿ ಜನರಿಗೆ ನಾಮ ಹಾಕಿರುವ ಸತ್ಯ ಬಯಲಾಗಿದೆ. ಇನ್ನು ಕಮಿಷನರ್ ಭೂಷಣ್ ಬೋರಸೆ ಅವರ ಪ್ರಕಾರ ಈ ಮಹಾವಂಚನೆಯ ಬಯಲಿಗೆ ಬಂದಿದ್ದೇ ಒಂದು ರೋಚಕ ಕತೆ. ಮೊದಲು ಅನಾಮಧೇಯ ವ್ಯಕ್ತಿಯೊಬ್ಬರು ಈ ಸಂಸ್ಥೆಯ ವಿರುದ್ಧ ಶೇರ್ ಮಾರ್ಕೆಟ್ ನಿಯಂತ್ರಣ ಮಂಡಳಿಗೆ ಅಂದ್ರೆ ಸೆಬಿಗೆ ಪತ್ರ ಬರೆದಿದ್ರು. ಸೆಬಿ ಆ ಪತ್ರವನ್ನ ರಾಜ್ಯ ಸಿಐಡಿಗೆ ರವಾನಿಸಿತ್ತು. ಸಿಐಡಿ ಸೂಚನೆಯ ಮೇರೆಗೆ ಬೆಳಗಾವಿ ಪೊಲೀಸರು ಕಾರ್ಯಪ್ರವೃತ್ತರಾಗಿ ಬೆಂಗಳೂರಿನ ಆರ್ಬಿಐ ಅಧಿಕಾರಿಗಳೊಂದಿಗೆ ಚರ್ಚೆಯನ್ನ ನಡೆಸಿದ್ರು. ಇನ್ನು ಆರ್ಬಿಐ ಕಳಿಸಿಕೊಟ್ಟ ಅಧಿಕೃತ ಹಣಕಾಸು ಸಂಸ್ಥೆಗಳ ಪಟ್ಟಿಯ ಲಿಂಕ್ನಲ್ಲಿ ಈ ಶಿವಂ ಅಸೋಸಿಯೇಟ್ಸ್ ಹೆಸರೇ ಇರಲಿಲ್ಲ. ಇದು ಸಂಪೂರ್ಣ ನಕಲಿ ಮತ್ತು ಅನಧಿಕೃತ ಸಂಸ್ಥೆ ಎಂಬುದು ಪ್ರಾಥಮಿಕ ತನಿಖೆಯಲ್ಲೇ ಸಾಬೀತಾಗಿತ್ತು. 1 ಲಕ್ಷ ರೂಪಾಯಿ ಹೂಡಿಕೆಗೆ ಪ್ರತಿ ತಿಂಗಳು ಕಡ್ಡಾಯವಾಗಿ 3% ಭರ್ಜರಿ ಲಾಭಾಂಶವನ್ನ ನೀಡಲಾಗುವುದು ಎಂದು ಈ ಜಾಲ ಸೋಷಿಯಲ್ ಮೀಡಿಯಾಗಳಲ್ಲಿ ಭಾರೀ ಪ್ರಚಾರವನ್ನ ನಡೆಸಿ ಸಾರ್ವಜನಿಕರನ್ನ ಸೆಳೀತಾ ಇದ್ರು. ಇನ್ನು ಜಿಲ್ಲಾಧಿಕಾರಿಗಳ ಕಟ್ಟುನಿಟ್ಟಿನ ಆದೇಶದ ಮೇರೆಗೆ ಪೊಲೀಸರು ನಿನ್ನೆ ಅಧಿಕೃತ ದೂರು ದಾಖಲಿಸಿಕೊಂಡು ಆರೋಪಿ ಶಿವಾನಂದ್ ನೀಲಣ್ಣನವರ್ ಅಂದ್ರೆ ಸಿಎ ಕಚೇರಿಯ ಮೇಲೆ ದಾಳಿ ನಡೆಸಿದಾಗ ಬರೋಬ್ಬರಿ 300 ರಿಂದ 400 ಕೋಟಿ ಮೊತ್ತದ ಬ್ಯಾಲೆನ್ಸ್ ಶೀಟ್ಗಳು ಪತ್ತೆಯಾಗಿದೆ. ಇನ್ನು ಸಾರ್ವಜನಿಕರಿಂದ ಬಂದ ಹಣವನ್ನ ಸ್ಟಾಕ್ ಮಾರ್ಕೆಟ್, ರಿಯಲ್ ಎಸ್ಟೇಟ್, ಮೀನುಗಾರಿಕೆ ಹಾಗೂ ಸಮಾಜ ಸೇವೆಗೆ ಬಳಸಿದ್ದೇನೆ ಎಂದು ಆರೋಪಿ ಹೇಳ್ತಾ ಇದ್ರೆ, ಆದ್ರೆ ಷೇರು ಮಾರ್ಕೆಟ್ ಕನಿಷ್ಠ ಜ್ಞಾನವೂ ಇಲ್ಲದ ಈತ ಕೇವಲ ಪಿಯುಸಿ ಮುಗಿಸಿದ್ದಾನೆ. ಆರೋಪಿ ಶಿವಾನಂದ್ ನೀಲಣ್ಣನವರ್ ಆರಂಭದಲ್ಲೇ ಬೆಳಗಾವಿಯಲ್ಲಿ ಕೇವಲ ಒಬ್ಬ ಸಾಮಾನ್ಯ ವಾಹನ ಚಾಲಕನಾಗಿ ಕೆರಿಯರ್ ಶುರು ಮಾಡಿದ್ದ. ಆ ಬಳಿಕ ಸಣ್ಣದೊಂದು ಐಸ್ ಕ್ರೀಮ್ ಫ್ಯಾಕ್ಟರಿ ಕೂಡ ತೆರೆದಿದ್ದ. 2016ರಲ್ಲಿ ಸಾಲ ಪಡೆದು ಸ್ಟಾಕ್ ಮಾರ್ಕೆಟ್ನಲ್ಲಿ ಅದೃಷ್ಟ ಪರೀಕ್ಷೆಗೆ ಇಳಿದ ಈತ ನಂತರ ವೆಬ್ಸೈಟ್ಗಳನ್ನ ಸೃಷ್ಟಿಸಿ ಸಾರ್ವಜನಿಕರಿಂದ ಕಾನೂನು ಬಾಹಿರವಾಗಿ ಕೋಟಿ ಠೇವಣಿಯನ್ನ ಸಂಗ್ರಹಿಸಲು ಆರಂಭಿಸಿದ. ತನಿಖೆಯ ವೇಳೆ ಶಿವಾನಂದ್ ತನ್ನ ಬಳಿ ಬರೋಬ್ಬರಿ 15,000 ಬಂದೂಕುಗಳಿದೆ ಎಂದು ಉಡಾಫಿಯಾಗಿ ಹೇಳಿಕೆಯನ್ನ ನೀಡಿದ್ದ. ಆತನ ಈ ವಿಚಿತ್ರ ಹೇಳಿಕೆಯೇ ನಮಗೆ ತನಿಖೆ ತೀವ್ರಗೊಳಿಸಲು ದೊಡ್ಡ ಟ್ರಿಗರ್ ಪಾಯಿಂಟ್ ಆಯಿತು ಎಂದು ಕಮಿಷನರ್ ತಿಳಿಸಿದ್ದಾರೆ. ಬಂಧಿತ ಆರೋಪಿ ಶಿವಾನಂದ್ ಸದ್ಯ ಪೊಲೀಸ್ ತನಿಖೆಗೆ ಯಾವುದೇ ರೀತಿಯ ಸಹಕಾರ ನೀಡ್ತಾ ಇಲ್ಲ ಮತ್ತು ಸದ್ಯ ಒಪ್ಪಿಕೊಳ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಆತನನ್ನ ಹೆಚ್ಚಿನ ವಿಚಾರಣೆಗಾಗಿ ಪೊಲೀಸರು ತಮ್ಮ ಕಸ್ಟಡಿಗೆ ಪಡೆಯಲಿದ್ದಾರೆ. ಇನ್ನು ಹಗರಣದ ವ್ಯಾಪ್ತಿ ಹಾಗೂ ನೆಟ್ವರ್ಕ್ ಅತ್ಯಂತ ದೊಡ್ಡರಾಗಿರೋದ್ರಿಂದ ಮತ್ತು ಅಂತಾರಾಜ್ಯ ಕೊಂಡಿರೋದ್ರಿಂದ ಈ ಇಡೀ ಪ್ರಕರಣವನ್ನ ಒಂದೇ ಅಧಿಕೃತವಾಗಿ ಸಿಐಡಿ ತನಿಖೆಗೆ ಹಸ್ತಾಂತರಿಸಲು ರಾಜ್ಯ ಸರ್ಕಾರಕ್ಕೆ ಶಿಫಾರಸು ಮಾಡಲಾಗ್ತಿದೆ ಎಂದು ಬೆಳಗಾವಿ ಪೊಲೀಸ್ ಕಮಿಷನರ್ ಭೂಷಣ್ ಬೋರಸೆ ಸ್ಪಷ್ಟಪಡಿಸಿದ್ದಾರೆ. ಈ ಸಂಘಟನೆ ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳಿದಂತೆ ಈ ತರ ಸ್ಕೀಮ್ ಬಗ್ಗೆ ಸಾಕಷ್ಟು ಸಲ ಒಂದು ವಿಚಾರಣೆ ಆಗಿತ್ತು. ಒಂದು ಅನಾಮಧೇಯ ಅರ್ಜಿ ಯಾರು ಸೆಬಿಗೆ ಕೂಡ ಬರೆದಿದ್ದರು. ಈ ತರ ಈ ಸಂಘಟನೆ ದುಡ್ಡು ಕೇಳ್ತಾ ಇದ್ದಾರೆ, ತಗೊಳ್ತಾ ಇದ್ದಾರೆ. ಸೆಬಿ ಅವರು ನಮ್ಮ ಸಿಐಡಿಗೆ ಪತ್ರ ಬರೆದಿದ್ದಾರೆ. ಸಿಐಡಿಯಿಂದ ನಮಗೆ ಕೂಡ ಒಂದು ಎನ್ಕ್ವೈರಿ ಬಂದಿತ್ತು. ಅದು ರೂಟೀನ್ ಚಾನೆಲ್ ಥರ ತಿರುಗಾಡ್ತಾ ಇತ್ತು. ಈ ಮನುಷ್ಯ ಈ ಶಿವಾನಂದ ನೀಲಣ್ಣವರ್ ಇವನು ಉಡುಪಿ ಜಿಲ್ಲೆನಲ್ಲಿ ಒಂದು ಭಾಷಣದಲ್ಲಿ ನನ್ನ ಹತ್ರ 15,000 ಗನ್ ಇದೆ, ಜನ 10 ಲಕ್ಷ ಕೋಟಿ ಕೊಡೋಕ್ಕೆ ನನಗೆ ಲೈನಲ್ಲಿ ನಿಂತಿದ್ದಾರೆ. ಆವಾಗ ಇಟ್ ವಾಸ್ ಅ ರೆಡ್ ಫ್ಲ್ಯಾಗ್ ಫಾರ್ ಅಸ್. ಆವಾಗಿಂದ ಸ್ವಲ್ಪ ಈ ಏಜೆನ್ಸಿದು ತನಿಖೆ, ಈ ಪರ್ಟಿಕ್ಯುಲರ್ ಏಜೆನ್ಸಿದು ತನಿಖೆ ಸ್ವಲ್ಪ ಚುರುಕಾಯಿತು. ನಾವು ಸೆಬಿಗೆ ಕಾಂಟ್ಯಾಕ್ಟ್ ಮಾಡಿದ್ದೀವಿ. ಅವರು ಹೇಳಿದ್ದಾರೆ ನಾವು ನಿಮಗೆ ಎನ್ಕ್ವೈರಿಗೆ ಹೇಳ್ತಾ ಇದ್ದೀವಿ, ಇವನು ನಮ್ಮ ಜೊತೆಗೆ ರಿಜಿಸ್ಟರ್ಡ್ ಇಲ್ಲ. RBI ಬೆಂಗಳೂರಿಗೆ ಮಾತಾಡಿದ್ದೀವಿ. ಅವರು ಒಂದು ಲಿಂಕ್ ಕಳಿಸಿದ್ದಾರೆ ಅವ್ರ ವೆಬ್ಸೈಟ್ದು. ಅದರಲ್ಲಿ 9,000ಕ್ಕಿಂತ ಜಾಸ್ತಿ NBFC ಇನ್ಸ್ಟಿಟ್ಯೂಷನ್ಸ್ ಏನಿದೆ ಅದರದ್ದೊಂದು ಲಿಂಕ್ ಕಳಿಸಿದರು ನಮಗೆ. ಆ ಲಿಂಕ್ನಲ್ಲಿ ನಾವು ಸರ್ಚ್ ಮಾಡಿದ್ದೀವಿ. ಈ ಫಾರ್ಮ್ದು ಅದರಲ್ಲಿ ರಿಜಿಸ್ಟ್ರೇಷನ್ ಇರಲಿಲ್ಲ. ಮತ್ತೆ ಅವರಿಗೆ ಇಮೇಲ್ ಹಾಕಿದ್ದೀವಿ, ಈ ಫಾರ್ಮ್ ನಿಮ್ಮಲ್ಲಿ ಯಾವುದರಲ್ಲಿ ಇದರಲ್ಲಿ ರಿಜಿಸ್ಟರ್ಡ್ ಇದೆ ಅಥವಾ ಇಲ್ಲ. ಇಷ್ಟು ಮಾಡಿಕೊಂಡು ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಸರ್ಚ್ ಮಾಡಿದ್ದೀವಿ. ಈ ಫರ್ಮ್ ಈ ಥರ ಕಲರ್ಫುಲ್ ಪ್ಯಾಂಪ್ಲೆಟ್ಸ್ನಲ್ಲಿ ನೀವು 1 ಲಕ್ಷ ಕೊಟ್ಟಿದ್ದರೆ ತಿಂಗಳಕ್ಕೆ 3,000 ಬರುತ್ತೆ, ಈ ಥರ 5 ಲಕ್ಷ ಇಟ್ಟಿದ್ರೆ 15,000 ಬರುತ್ತೆ ಅಂತ ಜನರಿಗೆ ಭಾಳ ಅಟ್ರಾಕ್ಟಿವ್ ಆಗಿ ಇದು ವಾಟ್ಸ್ಆ್ಯಪ್ನಲ್ಲಿ ಸರ್ಕ್ಯುಲೇಟ್ ಆಗ್ತಾ ಇತ್ತು. ಕ್ವಾಂಟಮ್ ಹೆಚ್ಚು ಕಡಿಮೆ ಇರುತ್ತೆ. ಸೊ ನಮ್ಮ ಸಿಸ್ಟಮ್ ಅಲ್ಲಿ ಅದು ಟ್ರಿಗರ್ ಆಗಲಿಲ್ಲ ಅಂದ್ರೆ ಠೇವಣಿ ಪ್ರಮಾಣ ಸಣ್ಣದಾಗಿರ್ಬೋದು, ಮಲ್ಟಿಪಲ್ ಠೇವಣಿಗಳಿರ್ಬೋದು, ಮಲ್ಟಿಪಲ್ ಬ್ಯಾಂಕ್ ಅಕೌಂಟ್ಸ್ ಅಲ್ಲಿ ಇರ್ಬೋದು,
ಈ ಒಂದು ಪೇಪರ್ ಟ್ರೇಲ್, ಬ್ಯಾಂಕ್ ಟ್ರೇಲ್ ಏನಿದೆ ಅದನ್ನು ನಾವು ಮಾಡ್ತಾ ಇದ್ದೀವಿ. ಹೂಡಿಕೆ ಮಾಡೋದ್ರಲ್ಲಿ VIP ಸರ್ ಇದ್ದಾರೆ. ಈಗ 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 ಇದರಲ್ಲಿ ಡೆಪಾಸಿಟರ್ಗಳ ಹೆಸರನ್ನು ನಾವು ಬಹಿರಂಗ ಮಾಡಲ್ಲ. ಯಾಕೆ ಅಂದ್ರೆ ಈ ಕಾನೂನು ಇರೋದೇ ಡೆಪಾಸಿಟರ್ಸ್ ಹಿತರಕ್ಷಣೆಗಾಗಿ. ಇದರಲ್ಲಿ ಯಾರು ಡೆಪಾಸಿಟ್ ಟೇಕರ್ಸ್ ಇದ್ದಾರೆ ಅವರ ಮೇಲೆ ನಾವು ಕ್ರಮವನ್ನು ವಹಿಸ್ತೀವಿ. ಅವರ ಮೇಲೆ FIR ಮಾಡಿದ್ದೀವಿ. ಮುಂದಿನ ಕ್ರಮ ಯಾವುದೇ ಇಶ್ಯೂಸ್ ಇಲ್ಲದಂತೆ ನಾವು ಮಾಡ್ತೀವಿ. ಬೇರೆ ಬೇರೆ ಅಕೌಂಟಿಗೆ KPID ಹಾಗೂ ಬಡ್ಸಲ್ ನಮ್ಮ ಸೆಲ್ಲಲ್ಲಿ ನಾವು ಈಗ ಏನೇನು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದು ತಮಗೆ ಹೇಳಲ್ಲ. ಬಟ್ ಬೆಳಗಾವಿ ನಗರದಲ್ಲಿ ಪೊಲೀಸ್ ಆಯುಕ್ತರ ಜುರಿಸ್ಡಿಕ್ಷನ್ ಇರ್ಬೋದು, ಹಾಗೂ ಬೆಳಗಾವಿ ಜಿಲ್ಲೆನಲ್ಲಿ ಈಗಿಂದ ಈ ಏನು ಸೆಲ್ ಬಂದಿದೆ, ಈ ಸೆಲ್ ಮುಖಾಂತರ ಹಾಗೂ ಅವರ ಇಂಟೆಲಿಜೆನ್ಸ್ ಮುಖಾಂತರ ಈ ರೀತಿಯ ಸ್ಕೀಮ್ಗಳನ್ನು ನಾವು ನಡೆಸಲಿಕ್ಕೆ ಬಿಡಲ್ಲ. ಜೊತೆಯಲ್ಲಿ ಯಾವುದು ಸ್ವಲ್ಪ ದೊಡ್ಡ ಮಟ್ಟದ ಇಶ್ಯೂ ಇರುತ್ತೆ ಅದನ್ನು ನಾವು ಫಸ್ಟ್ ಟ್ಯಾಕಲ್ ಮಾಡ್ತೀವಿ. ಒಂದು ಬಹಿರಂಗ ಆಗಿದೆ ಅಂದ್ರೆ ಮಿಕ್ಕಿದ ಯಾರು ಓಡಿ ಹೋಗಬಾರ್ದು, ಅವ್ರ ಮೇಲೆ ನಿಗಾ ಇಟ್ಟಿದ್ವಿ. ಸೊ ಈಗ ಠೇವಣಿ ಹಣವನ್ನು ಸುರಕ್ಷಿತಗೊಳಿಸಲಿಕ್ಕೆ ಕಾಂಪಿಟೆಂಟ್ ಅಥಾರಿಟಿಗೆ ಫುಲ್ ಜವಾಬ್ದಾರಿ. ಕ್ವಾಂಟಮ್ ಹೆಚ್ಚು ಕಡಿಮೆ ಇರುತ್ತೆ. ಸೊ ನಮ್ಮ ಸಿಸ್ಟಮ್ ಅಲ್ಲಿ ಅದು ಟ್ರಿಗರ್ ಆಗಲಿಲ್ಲ ಅಂದ್ರೆ ಠೇವಣಿ ಪ್ರಮಾಣ ಸಣ್ಣದಾಗಿರ್ಬೋದು, ಮಲ್ಟಿಪಲ್ ಠೇವಣಿಗಳಿರ್ಬೋದು, ಮಲ್ಟಿಪಲ್ ಬ್ಯಾಂಕ್ ಅಕೌಂಟ್ಸ್ ಅಲ್ಲಿ ಇರ್ಬೋದು, ಈ ಒಂದು ಪೇಪರ್ ಟ್ರೇಲ್